ಮಹಾಕಾಲ. ದಯವಿಟ್ಟು ನನ್ನನ್ನು ಕಾಪಾಡು, ಕಾಪಾಡು ಶೇಷ. ಶೇಷ! ಅಮೃತ ಅಪಾಯದಲ್ಲಿರೋ ಹಾಗೆ ಅನ್ನಿಸ್ತಾ ಇದೆ. ನೀ ನನ್ನ ಸಹಾಯಕ್ಕೆ ಬರ್ದೇ ಹೋದ್ರೆ ನಾನು ಉಳಿತೀನಿ ಅನ್ನೋ ನಂಬಿಕೆ ನನಗಿಲ್ಲ. ಶೇಷ, ನನ್ನ ಸಹಾಯಕ್ಕೆ ಅಂತ ಇರೋದು ನೀನೊಬ್ಳೇ ಶೇಷ. ಅಮೃತ ಅಪಾಯದಲ್ಲಿರೋದಂತೂ ಸತ್ಯ. ನನ್ನನ್ನು ಜಾಗೃತವಾಗಿರು ಅಂತ ಹೇಳಿ ಅವಳೇ ಅಪಾಯದಲ್ಲಿ ಸಿಕ್ಕಾಕೊಂಡ್ಲ ಹೇಗೆ? ಶೇಷ, ಎಲ್ಲಿದ್ಯಾ? ಶೇಷ, ಕಾಪಾಡು. ನನ್ನ ಸಹಾಯಕ್ಕೆ ಅಂತ ಇರೋದು ಈಗ ನೀನೊಬ್ಳೆ. ಬೇಗ ಬಾ ಶೇಷ. ಶೇಷ, ನನ್ನ ಕೂಗ ನಿನಗೆ ಕೇಳಿಸ್ತಾ ಇಲ್ವಾ? ಇದೇನಿದು? ತುಂಬಾ ದೈನ ಸ್ಥಿತಿಯಲ್ಲಿ ಅಮೃತ ಇರೋ ಹಾಗೆ ಅನಿಸ್ತಾ ಇದೆಯಲ್ಲ. ನನಗೆ ಅಪಾಯ ಇದೆ ಅಂತ ಹೇಳಿ ಅಮೃತನೇ ಏನಾದ್ರೂ ಅಪಾಯದಲ್ಲಿ ಸಿಕ್ಕಾಕೊಂಡ್ಲ ಹೇಗೆ? ನನಗೊಂದು ಅರ್ಥ ಆಗ್ತಿಲ್ವಲ್ಲ. ನಾನು ಅರ್ಜುನ್ ಎಲ್ಲ ಹೊರಗಡೆ ಬಂದಿದ್ದೀವಿ ಅಂತ ಅಮೃತ ಹೇಳಿದ್ಲು. ಅಲ್ಲಿ ಏನೋ ತೊಂದರೆ ಆಯ್ತು ಅಂತಾನು ಹೇಳಿದ್ಲು. ಆ ಜಾಗದಲ್ಲೇ ಅಮೃತ ಯಾವ್ದಾದ್ರೂ ಅಪಾಯದಲ್ಲಿ ಸಿಕ್ಕಾಕೊಂಡಿರ್ಬೋದಾ? ಅಮೃತ ನನ್ನ ಬಗ್ಗೆ ಇಷ್ಟೊಂದೆಲ್ಲ ಕಾಳಜಿ ವಹಿಸೋಳು, ನನ್ನ ಸುರಕ್ಷತೆನ ಬಯಸೋಳು ಅಂತವಳು ಅಪಾಯದಲ್ಲಿದ್ದಾಗ ಅವಳ ಪ್ರಾಣನ ಕಾಪಾಡೋದು ನನ್ನ ಧರ್ಮ. ಅಮೃತನ ಕಾಪಾಡೋ ಕಾರ್ಯದಲ್ಲಿ ನನ್ನ ಪ್ರಾಣ ಹೋದ್ರೂ ಹೋಗ್ಲಿ. ಪರಮೇಶ್ವರ, ನನ್ನ ಅಮೃತನ ಕಾಪಾಡು. ಹಾಗೆ ನಿನ್ನ ಮೇಲೆ ಭಾರ ಹಾಕಿ ನಾನಿಲ್ಲಿಂದ ಹೋಗ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಎಂಥದೇ ಸಂದರ್ಭ ಬಂದರೂ ನಾನು ಹಾಕೋ ಈ ರಕ್ಷಾ ಕವಚನ ದಾಟಬಾರ್ದು. ಅಮೃತ, ನನ್ನನ್ನು ಕ್ಷಮಿಸು. ನಿನಗೆ ಕೊಟ್ಟ ಮಾತನ್ನ ನಿನಗೋಸ್ಕರನೇ ಮರಿತಾ ಇದ್ದೀನಿ. ನಾನೀಗ ನಿನ್ನನ್ನು ಕಾಪಾಡೋದು ಬಹಳ ಮುಖ್ಯ. ನೀನಲ್ಲಿ ಕಷ್ಟಪಡ್ತಿರ್ಬೇಕಾದ್ರೆ ನಾನಿಲ್ಲಿ ಇರೋದಕ್ಕಾಗೋದಿಲ್ಲ. ನನ್ನನ್ನು ಕ್ಷಮಿಸು. ನಿನಗೆ ಕೊಟ್ಟ ಮಾತನ್ನ ನಿನಗೋಸ್ಕರನೇ ಮರಿತಾ ಇದ್ದೀನಿ. ನೀನು ಹಾಕಿರೋ ಈ ರಕ್ಷಾಗೆರೆನ ನಿನಗೋಸ್ಕರ ದಾಟ್ತಾ ಇದ್ದೀನಿ. ನಾನೀಗ ನಿನ್ನನ್ನು ಕಾಪಾಡೋದು ಬಹಳ ಮುಖ್ಯ. ಅಮೃತ ಅವರೇ, ನಾವು ಈ ದೇವಸ್ಥಾನಕ್ಕೆ ಬಂದಿದ್ದು, ಇಲ್ಲೊಂದು ರಾತ್ರಿ ಉಳಿದಿದ್ದು ಆ ಶಿಲೆಬಾಲಿಕೆ, ಅದ್ರ ಮೇಲೆ ಬೆಳೆದ ಆ ಹೂವು, ಇದನ್ನೆಲ್ಲ ನಾವು ಜೀವನದಲ್ಲಿ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ ಅಲ್ವಾ? ಯಾಕ್ರಿ, ಏನಾಯ್ತು? ಯಾಕೆ ಸಪ್ಪಗಿದ್ದೀರಾ? ಏನಿಲ್ಲ. ನಿಮ್ಮನ್ನು ಹೇಗೆ ಸಂತೋಷ ಪಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇರಿ, ಆ ಹೂ ತಗೊಂಬರ್ತೀನಿ. ಶೇಷ, ನನ್ನನ್ನು ಕಾಪಾಡು ಶೇಷ.
ಅಮೃತ ಅವರೇ, ಅಮೃತ ಅವರೇ, ಬಾ ಶೇಷ, ನನ್ನ ಸಹಾಯಕ್ಕೆ ಬಾ. ಅಮೃತ ಅವರೇ, ಅಮೃತ ಅವರೇ, ಅಮೃತ ಅವರೇ, ಸಪ್ಪಗಿದ್ದು ಬೇಜಾರು ಮಾಡ್ಕೊಳ್ಳೋ ಅಂಥದ್ದು ಏನಾಯ್ತು? ಅಮೃತ ಅವರೇ, ಶೇಷ ಕಾಪಾಡು. ನನ್ನ ಕೂಗು ನಿನ್ ಕಿವಿಗೆ ಬೀಳ್ತಾ ಇಲ್ವಾ? ಈ ಹಿಂಸೆನ ನನ್ನಿಂದ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಶೇಷ, ಶೇಷ, ಈ ನಿನ್ನ ಗೆಳತಿನ ಕಾಪಾಡು. ಬಾಬಾ, ಯಾಕೆ ಹೀಗೆ ನಗ್ತಿದ್ದೀರಾ? ನಮ್ಮ ತಂತ್ರ ಫಲಿಸುವ ಕಾಲ ಸನ್ನಿಹಿತ ಆಗ್ತಿದೆ ರುದ್ರ. ಏನ್ ನಿಮ್ಮ ಮಾತಿನ ಅರ್ಥ? ಶೇಷ ಈ ಕಡೆ ಬರ್ತಾ ಇದ್ದಾಳೆ. ನಾವು ಅವಳ ಕಣ್ಣಿಗೆ ಕಾಣದಂತೆ ದೂರದಲ್ಲಿರಬೇಕು. ಅಮೃತ, ಏನಿದು ನಿನ್ನ ಸ್ಥಿತಿ? ನನ್ನ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿ ಈಗ ನೀನೇ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ಯಲ್ಲ ಅಮೃತ. ಯಾರು ಯಾರು ನಿನ್ನನ್ನ ಈ ಸ್ಥಿತಿ ತಂದವರು? ಯಾರು ಅಂತ ಹೇಳು ಅಮೃತ. ನಾನವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಮಾತಾಡು ಅಮೃತ, ಮಾತಾಡು. ಓ, ಇದು ಆ ಪಾಪಿ ಭೈರವನ ಸ್ಥಳ ಅಲ್ವಾ? ಆ ಪಾಪಿನೇ ನಿನ್ನ ಈ ಸ್ಥಿತಿಗೆ ಕಾರಣ ಅನ್ಸುತ್ತೆ. ನಾನವನನ್ನ ಇವತ್ತು ಬಿಡೋದಿಲ್ಲ. ಎಲ್ಲಿದ್ದಾನೆ ಆ ಭೈರವ? ಏ ಭೈರವ! ಕುತಂತ್ರಕ್ಕೆ ಕುತಂತ್ರ ಅನ್ನೋ ಹಾಗೆ ವಜ್ರವನ್ನ ವಜ್ರದಿಂದಲೇ ಕತ್ತರಿಸಬೇಕು. ಮುಳ್ಳನ್ನ ಮುಳ್ಳಿಂದಲೇ ಹೇಗೆ ತೆಗಿಬೇಕು ಅನ್ನೋದು
ನನಗೆ ಚೆನ್ನಾಗಿ ಗೊತ್ತು. ಮೊದಲು ನಮ್ಮಿಂದ ನಿನ್ನ ಹತ್ಯೆಯಾಗುತ್ತೆ. ನಿನ್ನ ಸಮಾಧಿ ಆದ್ಮೇಲೆ ಆ ನಿನ್ನ ನಾಗಿನಿಯ ಶಕ್ತಿ ಅರ್ಧ ಇಳಿದೋಗುತ್ತೆ. ಅವಳನ್ನು ಇಲ್ಲಿ ಕರ್ಕೊಂಡು ಬಂದು ನಿನಗೆ ಕೊಡೋ ಹಿಂಸೆಗಿಂತ ಇನ್ನೂ ಘೋರವಾದ ಹಿಂಸೆ ಕೊಟ್ಟು ಅವಳನ್ನು ಸಂಹಾರ ಮಾಡ್ತೀವಿ. ಹಾಗಾದರೆ ಅಲ್ಲಿಗೆ ನಮ್ಮ ಎಲ್ಲ ಶತ್ರುಗಳು ಸರ್ವನಾಶ ಆದ ಹಾಗೆ. ನೀವ್ ಅನ್ಕೊಂಡಿರೋ ಹಾಗೆ ನನ್ನನ್ನ ಅಂತ್ಯ ಮಾಡೋದಿಕ್ಕೆ ನಾನು ಸಾಮಾನ್ಯ ಕುಲದಿಂದ ಬಂದವಳಲ್ಲ. ನೆನಪಿರಲಿ, ನಾಗಗಳನ್ನ ಹೇಗೆ ಪಳಗಿಸಬೇಕು, ಹೇಗೆ ಸಂಹಾರ ಮಾಡಬೇಕು ಅನ್ನೋದನ್ನ ಕರಗತ ಮಾಡ್ಕೊಂಡಿರೋ ನಾನು. ವಾಮ ಮಾರ್ಗದಲ್ಲಿ ಏನೇ ಕರಗತ ಮಾಡ್ಕೊಂಡ್ರು ಸಹ ಅದು ಫಲ ನೀಡಲ್ಲ ಭೈರವ. ನನ್ನ ವಾಮ ಮಾರ್ಗ ಫಲಿಸುತ್ತೋ ನಿನ್ನ ಸನ್ಮಾರ್ಗ ಫಲಿಸುತ್ತೋ ನಾವು ನೋಡಬಿಟ್ಟು. ಆಗ್ಲೇ ಏನಂದೆ ನೀನ್ ನನಗೆ? ಸಮುದ್ರ ತರ ಗೋರ್ಗರಿತಾ ಇದ್ದವನು ಮಂಜಿನ ತರ ಕರಗೋದೆ ಅಲ್ವಾ? ಸಾಕ್ಷಾತ್ ಸಾವನ್ನೇ ಕಂಡಾಗಾಯ್ತಾ? ಆ ಮೃತ್ಯು ದೇವತೆನೆ ನನ್ನ ರೂಪದಲ್ಲಿ ನಿನ್ನ ಮುಂದೆ ಬಂದು ನಿಂತಿದ್ದಾಳೆ. ನಾಗಿಣಿ, ನಿನಗೆ ನಾಗರೂಪ ಪ್ರಾಪ್ತಿ ಆದ್ರೆ ತಾನೆ ನಿನ್ನ ಆರ್ಭಟ ಅಟ್ಟಹಾಸ ಎಲ್ಲ. ನೀನು ಶಾಶ್ವತವಾಗಿ ಮನುಷ್ಯ ರೂಪದಲ್ಲಿ ಇರೋ ಹಾಗೆ ನನ್ನ ಶಕ್ತಿಯಿಂದ ಮಾಡ್ತೀನಿ. ಜೈ ಮಹಾಕಾಲ. ನಿನ್ನ ಆಯುಸ್ಸು ಸಹ ಇವತ್ತಿಗೆ ಕೊನೆ ಆಯ್ತು. ನನ್ನ ಪ್ರಹಾರದಿಂದ ನಿನ್ನ ಕಾಪಾಡೋದಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಣ್ಣ, ಬಾಬಾ ಎಲ್ಲಿದ್ದಾರೆ ನೋಡೋಣ. ಹೇ ಶೇಷನಾಗಿಣಿ, ನೀನು ಎಷ್ಟೇ ಪ್ರಯತ್ನ ಪಟ್ಟರು ನಮ್ಮನ್ನೇನು ಮಾಡೋಕ್ಕಾಗೋದಿಲ್ಲ. ಏನು ನಮ್ಮನ್ನು ಸಾಯಿಸ್ತೀಯ? ಹಾಂ,
ಬಾ ಮತ್ತೆ ಸಾಯಿಸು ಬಾ ಬಾ